ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಜೈ ಮೋಟಿವೇಶನಲ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಸೊ ಈ ಥರ ಟಾಪಿಕ್ ಏನು ಅಂತ ಹೇಳಿದ್ರೆ, ತಪ್ಪು ಮಾಡಿದ್ದು ಕಣ್ಮುಂದೆ ಕಂಡಿರುತ್ತೆ, ಅಂದರೆ ತಪ್ಪು ಮಾಡಿದವರು ಕಾಣ್ತಿರುತ್ತೆ ಕಣ್ಮುಂದೆ, ಬಟ್ ತಪ್ಪು ಮಾಡಿಲ್ಲ ಅಂತ ವಾದ ಮಾಡ್ತಿರ್ತಾರೆ, ಒಪ್ಕೊಳ್ತಿರಲ್ಲ. ಸೊ ಅಂಥ ಸಿಚುವೇಶನ್ನ ನಾವೇಗೆ ಹ್ಯಾಂಡಲ್ ಮಾಡಬೇಕು? ಅವ್ರು ತಪ್ಪು ಮಾಡಿದ್ದೀವಿ ಅಂತ ಒಪ್ಕೊಳ್ತಾನೆಲ್ಲ, ಬರೀ ವಾದ ಮಾಡ್ತಾರೆ, ನಮ್ಮ ಕೈಲಿ ಅದು ಸಹಿಸ್ಕೊಳ್ಳೋಕೆ ಆಗ್ತಿರಲ್ಲ ಸರ್, ಏನು ಮಾಡಬೇಕಂತ ಒಬ್ರು ಕಮೆಂಟ್ ಮಾಡಿದ್ದಾರೆ. ಸೊ ಟ್ರೈ ಮಾಡ್ತೀನಿ ಅವ್ರ ಸ್ಕ್ರೀನ್ ಶಾಟ್ನ ನಿಮಗೆ ಇಲ್ಲಿ ಸೈಡಲ್ಲಿ ಹಾಕಲಿಕ್ಕೆ. ಸೊ ಇಂಥ ಟೈಮಲ್ಲಿ 3 ಟಿಪ್ಸ್ನ ಶೇರ್ ಮಾಡ್ತೀನಿ ನಾನು ಈ ಒಂದು ವಿಡಿಯೋ ಒಳಗಡೆ. ಸೊ ಏನು ಮಾಡಬೇಕು, ಏನು ಮಾಡಬಹುದು, ಏನು ಮಾಡಬೇಕಾಗತ್ತೆ ಅಂತ ಹೇಳಿಬಿಟ್ಟು. ಆ್ಯಂಡ್ ವಿಡಿಯೋಗೆ ದಯವಿಟ್ಟು ಒಂದು ಲೈಕ್ ಮಾಡಿ. ಈ ಪಾಯಿಂಟ್ಸನ್ನು ನೋಡಿದ ಮೇಲೆ ನಿಮ್ಮ ಅನಿಸಿಕೆನ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ, ತುಂಬ ಮುಖ್ಯ ಇರುತ್ತೆ. ನಮ್ಮ ಜೊತೆಗೆ ಕನ್ವರ್ಸೇಷನ್ ಮಾಡಿದಾಗೆ ಇರುತ್ತೆ ಅಂತ ಹೇಳ್ತಾ, ಆ್ಯಂಡ್ ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ ಅಂತ ಹೇಳ್ತಾ, ಫಸ್ಟ್ ಪಾಯಿಂಟ್, ಮೂರ್ಖರ ಜೊತೆ ವಾದ ಮಾಡೋದನ್ನು ನಿಲ್ಲಿಸ್ಬೇಕಾಗತ್ತೆ. ಪ್ರಯೋಜನ ಇಲ್ಲ. ಮೂರ್ಖರ ಜೊತೆಗೆ ನೀವು ಎಷ್ಟೇ ವಾದ ಮಾಡಿ, ಒಂದು ಬುದ್ಧಿ ಇರ್ದಂಗೆ ಇರಬೇಕು, ದಡ್ರಿರಬೇಕು, ಇಲ್ಲ ಜಾಣರಿರಬೇಕು. ಈ ಅರ್ಧ ನಾಲೆಡ್ಜ್ ಅಂತ ಹೇಳ್ತೀವಲ್ಲ, ಸೊ ಅಂಥವ್ರೊಟ್ಟಿಗೆ ನೀವೇನೇ ವಾದ ಮಾಡಿದ್ರು ಕೂಡ, ಇಲ್ಲಿ ನೀವೇ ಈಗ ಒಂದು ಕಲ್ ಮೇಲೆ ನೀರು ಹಾಕಿದರೆ ಅದು ಇಂಕೊಳುತ್ತೆ? ಇಲ್ಲ. ನಮ್ಮ ಮೂರ್ಖತನ ಅಂತ ಹೇಳ್ತೀವಿ ನಾವು, ಅದು ಮಣ್ಣಲ್ಲಿ ಹಾಕಿದ್ರೆ ಇಂಕೊಳೋದು. ಅಂದರೆ ಇಲ್ಲಿ ವಾದ ಮಾಡುವಂಥ ವ್ಯಕ್ತಿ ಹೇಗಿದೆ ನೋಡಬೇಕಾಗತ್ತೆ. ಅವ್ನ ತಪ್ಪನ್ನು ಅವ್ನು ಒಪ್ಕೊಳ್ಳೋಕೆ ರೆಡಿ ಇಲ್ಲ, ಕರೆಕ್ಟ್. ಮೂರ್ಖ ಇದ್ದಂಗೆ ಅವರೊಟ್ಟಿಗೆ ನಾವು ವಾದ ಮಾಡಿ ಏನು ಪ್ರಯೋಜನ ಕಾಣುತ್ತೆ? ಬಿಕಾಸ್ ಅವ್ನು ತನ್ನ ತಪ್ಪಾಯಿತು, ನಾನು ಮಾಡಬಾರ್ದಾಗಿತ್ತು, ನನ್ನ ಸಂಸಾರ ಇದೆ, ನನ್ನ ಒಂದು ರಿಲೇಷನ್ ಇದೆ, ರಿಲೇಷನ್ಶಿಪ್ನ ಉಳಿಸ್ಕೋಬೇಕು ಅನ್ನೋನು ಒಪ್ಕೊಳ್ತಾನೆ, ನೆಕ್ಸ್ಟ್ ಮಾಡಲ್ಲ ಅಂತ ಹೇಳ್ಬಿಟ್ಟು ತಿದ್ಕೊಳ್ತಾನೆ. ಬಟ್ ನಾನು ಮಾಡಿಲ್ಲ ಅಂತ ವಾದ ಮಾಡೋನು ತಿದ್ಕೊಳ್ಳೋಕೆ ರೆಡಿ ಇರಲ್ಲ, ಅದನ್ನೇ ಕ್ಯಾರಿ ಮಾಡ್ತಾನೆ. ನೀವು ಇಂಪಾರ್ಟೆಂಟ್ ಆಗ್ತಿರಲ್ಲ, ಹೆಂಗೋ ಅಲ್ಲಿ ಮ್ಯಾನೇಜ್ ಮಾಡಬೇಕು, ಇಲ್ಲಿ ಮ್ಯಾನೇಜ್ ಮಾಡಬೇಕು ಅನ್ನೋ ಮೆಂಟಾಲಿಟಿ ಇರೋರು. ಸೊ ಇವರೊಟ್ಟಿಗೆ ನೀವು ವಾದ ಮಾಡೋದಕ್ಕಿಂತ ಸುಮ್ಮನೆ ಆಗೋದು ಒಳ್ಳೇದಿಲ್ಲ ಒಂದು ಕಡೆಗೆ. ಮೊದಲನೇ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ನೋಡೋಣ, ಏನಂದರೆ ಸಮಯನೇ ಉತ್ತರ ಕೊಡೋ ತನಕ ಕಾಯಬೇಕಾಗತ್ತೆ. ನೀವು ಆ ಟೈಮಲ್ಲಿ ಅವ್ರಿಗೆ ಏನು ಮಾಡಬೇಕಂತ ಕಣ್ಣೀರು ಹಾಕೋದು, ಹೋಗಿ ಕಣ್ಣೆದುರುಗಡೆ ಆ ಥರ ನಡೆದಾಗ ದಿಕ್ಕೆ ತೋರಿಸ್ದಂಗೆ ಆಗುತ್ತೆ, ಅಳು ಬರ್ತಾ ಇರುತ್ತೆ, ಸಮಾಧಾನ ಆಗ್ತಿರಲ್ಲ ಮನಸ್ಸಿಗೆಲ್ಲೋ ಒಂದು ಕಡೆಗೆ. ಸಹಜ, ಮನುಷ್ಯರು ಎಲ್ಲರಿಗೂ ಸಹಜವಾಗಿ ಹಂಗೆ ಆಗ್ತಿರುತ್ತೆ. ಆ ಟೈಮಲ್ಲಿ ಸಮಾಧಾನ ತಂದ್ಕೊಳ್ಳೋದು ತುಂಬ ಮುಖ್ಯ ಇರುತ್ತೆ. ಆ್ಯಂಡ್ ಸಮಯ ಉತ್ತರ ಕೊಡುತ್ತೆ, ಅಲ್ಲಿ ತನಕ ಕಾಯಬೇಕು. ಬಿಕಾಸ್ ಜಗದ ನಿಯಮ ಏನಿದೆ ಗೊತ್ತಾ, ಬದಲಾಗ್ತಿರುತ್ತೆ, ಎಲ್ಲವೂ ಕೂಡ ಬದಲಾಗ್ತಾ ಇರುತ್ತೆ, ಯಾವುದೂ ಕೂಡ ಹಾಗೆ ಇರಲ್ಲ. ನಿಮಗೆ ಡೇಯಿಂದನೇ ಗೊತ್ತಾಗುತ್ತೆ ಬದಲಾವಣೆ ಹೆಂಗಿದೆ ಅಂತ ಹೇಳ್ತಾರೆ. ಬೆಳಗ್ಗೆ ಸೂರ್ಯ ಉದಯ ಆಗ್ತಾನೆ, ಮತ್ತೆ ಸಾಯಂಕಾಲ ಅಸ್ತ ಆಗ್ತಾನೆ, ಅಂದರೆ ಎಲ್ಲ ಬದಲಾಗ್ತಿರುತ್ತೆ, ಅಲ್ಲಿ ತನಕ ಕಾಯಬೇಕು. ಬೆಳಗ್ಗೆ ಇದ್ದಂಥ ಬಿಸಿಲು, ಮಧ್ಯಾಹ್ನ ಇದ್ದಂಥ ಬಿಸಿಲು, ಸಾಯಂಕಾಲ ಇದ್ದಂಥ ಬಿಸಿಲು ಎಲ್ಲ ವೇರಿಯೇಷನ್. ಸಮಯದ ತಕ್ಕ ಹಾಗೆ ವಾತಾವರಣ ಚೇಂಜ್ ಆಗುತ್ತೆ ಅನ್ನೋ ಹಾಗೆ ನಿಮ್ಮ ಏನು ವ್ಯಕ್ತಿ ಇದ್ದಾನೆ ಜೊತೆಯಲ್ಲಿ, ಆ ವ್ಯಕ್ತಿನೂ ಕೂಡ ಬದಲಾಗ್ತಾನೆ, ಅವನಿಗೆ ಅದು ಅರ್ಥ ಆಗುತ್ತೆ, ಅಲ್ಲಿ ತನಕ ನೀವು ಕಾಯುವಂಥವ್ರು ಆಗಬೇಕಾಗತ್ತೆ. ಓಕೆ. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಸಿಚುವೇಶನ್ ಹ್ಯಾಂಡಲ್ ಮಾಡೋದನ್ನು ಕಲಿಬೇಕಾಗತ್ತೆ. ಆ ಸಿಚುವೇಶನ್ ಏನಿದೆ, ಕೆಲವರು ಸಿಚುವೇಶನ್ ಹ್ಯಾಂಡಲ್ ಮಾಡೋಕ್ಕಾಗ್ದಿರಾ ಜಗಳಗಳು ಮಾಡಿಕೊಂಡು ಡಿವೋರ್ಸ್ ಮಾಡ್ಕೊಳ್ತಾರೆ, ಇನ್ನು ಕೆಲವರು ಕೊಲೆಗಳನ್ನು ಮಾಡ್ಕೊಂಡ್ಬಿಡ್ತಾರೆ, ಇನ್ನು ಕೆಲವರು ಸೂಸೈಡ್ ಮಾಡ್ಕೊಳ್ತಾರೆ, ಇನ್ನು ಕೆಲವರು ಡಿಪ್ರೆಷನ್ಗೆ ಹೋಗ್ತಾರೆ. ಇದೆಲ್ಲ ಫೈನಲಿ ಎಲ್ಲ ಮಾಡ್ಕೊಳ್ಳೋದ್ರಿಂದ ನಿಮಗೇನು ಪರಿಹಾರ ಅಂತೂ ಆಗಲ್ಲ. ಈಗ ಪ್ರಾಬ್ಲಮ್ ಬಂದಿದೆ ಅಂದರೆ ಸರಿಪಡಿಸ್ಕೊಳ್ಬೇಕು, ರೈಟ್. ಬದುಕೇನು ಅಲ್ಟಿಮೇಟ್ಲಿ ನೀವೇನೇ ಅಚೀವ್ ಮಾಡಿ, ಅಲ್ಲಿ ನೆಮ್ಮದಿ ಮತ್ತು ಪ್ರೀತಿ ಅದು ಬಹಳ ಮುಖ್ಯ ಇರುತ್ತೆ. ಅವೆರಡೂ ಇಲ್ಲ ಅಂದರೆ ಏನು ಅಚೀವ್ಮೆಂಟ್ ಮಾಡಿದ್ರು ಯೂಸ್ ಇರಲ್ಲ ಆ್ಯಕ್ಚುಲಿ. ಆ್ಯಂಡ್ ಕೊಲೆ ಮಾಡಿಬಿಡ್ತೀವಿ, ಸತ್ತೋಗ್ಬಿಡ್ತೀವಿ ಅಂದರೆ ಬದುಕಿನ ಉದ್ದೇಶ ಏನು? ನಿಮ್ಗೆ ಒಂದು ಸತ್ಯ ಗೊತ್ತಿರಲಿ, ಸಾಯೋದಂತೂ ಕನ್ಫರ್ಮ್ ಇದೆ ಏನೋ, ಅಥವಾ ನಿಮಗೆ ಆ ವ್ಯಕ್ತಿಯೊಟ್ಟಿಗೆ ಬದುಕಲಿಕ್ಕೆ ಆಗಲ್ಲ ಅಂದಾಗ ಲಾಸ್ಟ್ ಆಪ್ಷನ್ಸ್ ಒಂಟಿಯಾಗಿರೋ ಬದುಕ್ಬೋದು. ಸತ್ತೋಗೋದ್ರಿಂದ ಪ್ರಾಬ್ಲಮ್ ಸರಿ ಹೋಗಲ್ಲ. ಇದು ಕಿವಿಯಲ್ಲಿ ಇರಲಿ, ಆ್ಯಕ್ಚುಲಿ ನೆನಪಲ್ಲಿ ಇರಲಿ, ನಿಮ್ಮ ಮೈಂಡಲ್ಲಿ ಇರಲಿ ಈ ಮಾತು. ಓಕೆ. ಅದಕ್ಕೋಸ್ಕರ ಇಂಥ ಸಿಚುವೇಶನ್ ಬಂದಾಗ ಈ 3 ಟಿಪ್ಸ್ ತುಂಬ ಮುಖ್ಯ ಇರುತ್ತೆ. ಒಂದು, ಮೂರ್ಖರ ಜೊತೆ ವಾದ ಮಾಡೋದನ್ನು ನಿಲ್ಲಿಸಿ ಮೊದಲೇ. ಅವ್ರು ಒಪ್ಕೊಳ್ಳಲ್ಲ ಅಂದಮೇಲೆ ಬಿಟ್ಬಿಡಿ ಅಲ್ಲಿಗೆ. ಒಪ್ಕೋತಾರೆ, ಸಪೋಸ್ ಸರಿಯಾಗಿ ನಾನು ತಿದ್ಕೋತೀನಿ, ಐ ಆಮ್ ಸಾರಿ ಅಂತ ಹೇಳಿ ಬದಲಾಗ್ತಾರ, ಆವಾಗ ಅವರೊಟ್ಟಿಗೆ ನೀವು ಅಗೇನ್ ಈ ಥರ ಮಾತಾಡಬೇಕಾಗತ್ತೆ, ರೈಟ್. ಆ್ಯಂಡ್ ನೀವು ಜಗಳ ಮಾಡೋದ್ರ ಅರ್ಥ ಇಲ್ಲ, ಬಲವಂತ ಮಾಡಿ ಬದಲಾವಣೆ ಮಾಡೋದು ಅವಶ್ಯಕತೆ ಇಲ್ಲ. ಪ್ರೀತಿಯಿಂದ ಬದುಕಾಗಬೇಕು, ಅವ್ರಿಗೆ ಅದು ಅರ್ಥ ಆಗಬೇಕು, ಅಲ್ಲಿ ತನಕ ಬಿಟ್ಬಿಡಿ. ಸೆಕೆಂಡ್ ಬಂದು, ಸಮಯ ಉತ್ತರ ಕೊಡೋ ತನಕ ಕಾಯಿರಿ. ಓಕೆನಾ. ಈಗ ಒಂದು ಅಕ್ಕಿ ಅನ್ನ ಆಗಬೇಕಂದ್ರೂ ಇಟ್ ಟೇಕ್ ಲಿಟಲ್ ಬಿಟ್ ಟೈಮ್ಸ್. ಎಲ್ಲದಕ್ಕೂ ಸಮಯನ ಉತ್ತರ ಕೊಡ್ತಾ ಹೋಗುತ್ತೆ, ಅದೆಲ್ಲನೂ ಪರಿಹಾರ ಕೊಡ್ತಾ ಹೋಗುತ್ತೆ. ಅದಕ್ಕೆ ಟೈಮ್ ಈಸ್ ಹೀಲಿಂಗ್ ಅಂತ ಹೇಳ್ತೀವಿ ನಾವು. ಓಕೆನಾ. ನೆಕ್ಸ್ಟ್ ಬಂದು ಸಿಚುವೇಶನ್ ಹ್ಯಾಂಡಲ್ ಮಾಡೋದನ್ನು ಕಲೀರಿ. ಆ ಸಿಚುವೇಶನಲ್ಲಿ ನಿಮಗೆ ನೀವು ಕಂಟ್ರೋಲ್ ಮಾಡ್ಕೊಂಡು ಹ್ಯಾಂಡಲ್ ಮಾಡೋದು ವೆರಿ ಇಂಪಾರ್ಟೆಂಟು. ಸ್ನೇಹಿತರೆ, ಈ 3 ಪಾಯಿಂಟ್ಸ್ ನಿಮಗೇನು ಅನ್ನಿಸ್ತು ಈ ವಿಡಿಯೋ ಬಗ್ಗೆ? ಅಂದರೆ ತಪ್ಪನ್ನು ಮಾಡಿದ್ರೆ ಒಪ್ಕೊಳ್ದಿರೋ ವ್ಯಕ್ತಿಗಳಿಗೋಸ್ಕರ ಈ 3 ಟಿಪ್ಸ್ನ ನಾನು ಶೇರ್ ಮಾಡಿದ್ದೀನಿ. ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ, ಆ್ಯಂಡ್ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ನಮಸ್ತೆ.